ಎಸ್ ಎಂ ಕೃಷ್ಣ ಅವರು ಇನ್ಸ್ಟಿಟ್ಯೂಟ್ನಾಗ ಬರುವಾಗ ನಾನು 16 ವರ್ಷದ ಹುಡುಗ. ಅವರು PSP ಇಂದ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರು HK ವೀರನ್ಗೌಡ ವಿರೋಧವಾಗಿ. HK ವೀರನ್ಗೌಡ ಆವಾಗ ಅವ್ರು PSP ಇಂದ ಗೆದ್ದಿ ಎಸ್ ಎಂ ಕೃಷ್ಣ ರಾಜಕೀಯದಲ್ಲಿ ಮುಂದೆ ಬಂದಿದ್ದು. ಅದು ನನಗೆ ಆವತ್ತಿಂದ ನಾವು ಸಣ್ಣ, ಈಗ ನಮ್ಮದು ವಯಸ್ಸು 82 ಆಗ್ತಾ ಇದೆ. ಸಂಘಟನೆ ನಾವು ನಡ್ಕೊಂಡು ಬಂದರು. ಪ್ರತಿಯೊಂದು ಇದರಲ್ಲಿ ಗವರ್ನರ್ ಆಗಿದ್ರು. ರಾಜ್ಭವನ್ಗೆ ಬಾಂಬೆಗೆ ಹೋಗಿದೆ. 3 ದಿನ ಗೆಸ್ಟ್ ಮಾಡಿ ಮಡಿಕೊಂಡ್ರು. ಒಳ್ಳೆ ವ್ಯಕ್ತಿ. ಕೆಲಸ ಮಾಡ್ತಿದ್ದು ಎಸ್ ಎಂ ಕೃಷ್ಣ. ಆ ರೀತಿ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಒಂದು ಹನುಮಂತಯ್ಯ ವಿಧಾನಸೌಧ ಕಟ್ಟಿದ್ರು. ಎಸ್ ಎಂ ಕೃಷ್ಣ ಅದೇ ವಿಕಾಸ್ ಸೌಧ ಅಂತ ಕಟ್ಟರು. ಎಸ್ ಎಂ ಕೃಷ್ಣ ಓವರ್ ಇದು ಮಾಡ್ರು ರಸ್ತೆ. ಎಸ್ ಎಂ ಕೃಷ್ಣ ಬೆಂಗಳೂರು ಮೈಸೂರು ರೋಡ್ ಮಾಡ್ರು. ITBT ತಂದು ನಾವು ಏನು ಬಹಳ ಕಷ್ಟದಲ್ಲಿದ್ರು. ಎಸ್ ಎಂ ಕೃಷ್ಣ ಬರೋ ಮುಂಚೆ ITBT ಬತ್ತು. ಎಲ್ಲ ಹುಡುಗರು ಹೋಗಿ ಬ್ಯಾಂಗ್ಳೂರ್ನಲ್ಲಿ ದೊಡ್ಡ ಕಂಪನಿಯಲ್ಲಿ ಸೇರ್ಕೊಂಡು ಇವಾಗ ಒಳ್ಳೆ ಜೀವನ ಮಾಡ್ತಾವ್ರೆ. ಅನೇಕರು ಕುಟುಂಬಕ್ಕೆ ತಗೊಂಡು ನಡೀತಾವ್ರೆ. ಡೆವಲಪ್ಮೆಂಟ್ ವರ್ಕ್ ಎಸ್ ಎಂ ಕೃಷ್ಣ ಏನಂದ್ರೆ ಡೆವಲಪ್ಮೆಂಟ್. ನಾನು ಡೆವಲಪ್ ಮಾಡಬೇಕು ಅಂತ ನಾನು ಹೇಳಿದಾಗೆ ಕೃಷ್ಣ ಚಕ್ರ ಏನು ಪ್ರಪಂಚಕ್ಕೆ ಬೆಳಕು ಕೊಟ್ಟರು, ಆ ರೀತಿ ಎಸ್ ಎಂ ಕೃಷ್ಣ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಜನಕ್ಕೆ ಆ ಚಕ್ರದಿಂದ ಬೆಳಕು ಕೊಟ್ಟು ನಮಗೆ ಕತ್ಲೆಯಿಂದ ಈಚೆ ತಗೊಂಡು ಬಂದಿದ್ದು. ಎಸ್ ಎಂ ಕೃಷ್ಣ ಬರೋ ಮುಂಚೆ ನಾವು ಬಹಳ ಕತ್ಲೆ ಒಳಗೆ ಇತ್ತು. ಜಾತಿ ಧರ್ಮ ಏನೂ ಇಲ್ಲ. ನಾನು ಹೇಳ್ದಲ್ಲ, ಒಂದೇ ಒಂದು ಎಸ್ ಎಂ ಕೃಷ್ಣ ಇದ್ದು ಸತ್ಯಂ ಶಿವಂ ಸುಂದರಂ. ಈ ಕಲ್ಲು ದೇವರಂತೀವಿ. ಕಲ್ಲು ಅಂದ್ರೆ ಈ ಹೃದಯ ಕಣ್ಣಿನ ನೋಡ್ರೆ ಸತ್ಯಂ ಶಿವಂ ಸುಂದರಂ. ಆತ್ಮ ದೃಷ್ಟಿನ ನೋಡ್ರೆ ದೇವರ ಸತ್ಯ ಇದ್ದಾನೆ, ಸುಂದರ ಇದ್ದಾನೆ. ಆ ರೀತಿಯ ಪ್ರಜೆ ಸುಂದರ ಇದೆ ಅಂತ ಈ ಎಸ್ ಎಂ ಕೃಷ್ಣ ಹೇಳಿದ್ದು ಮಾರ್ಗದರ್ಶನ. ಚನ್ನಪಟ್ಟಣ ಹೈಸ್ಕೂಲ್ ಆವಾಗ ಬೆಂಗಳೂರು ಬಹಳ ಒಳ್ಳೆ ಕೆಲಸರು. ಬೆಂಗಳೂರು ಟು ಮೈಸೂರು ಹೈಸ್ಕೂಲ್ ಇರಲಿಲ್ಲ. ಆವಾಗ ಎಸ್ ಎಂ ಕೃಷ್ಣ ಮದ್ದೂರಿಂದ ಇಲ್ಲಿ ಬಂದು ಸೋಮನಹಳ್ಳಿಯಿಂದ ಇಲ್ಲಿ ಓದಿದ್ದು ಚನ್ನಪಟ್ಟಣ ಹೈಸ್ಕೂಲ್ನಲ್ಲಿ ಎಸ್ ಎಂ ಕೃಷ್ಣ ಅವರು. ಅಂದರೆ ಒಂದು ಮಾರ್ಗದರ್ಶನ ಮಾಡಿಕೊಟ್ರು. ಆಮೇಲೆ ಒಂದು ಮಾತು ಹೇಳಿದ್ರು, ನನ್ನ ಇವಾಗ ಮರೆಯೋಕೆ ಆಗೋದಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನು ಹೋಗದೆ ಏನು ಬೇಕು ಅಸ್ಮಾತಂದ್ರು. ಏನೂ ಇಲ್ಲ ಸ್ವಾಮಿ, ನನ್ನ BD ಕಾರ್ಯಕರ್ತರು ವರ್ಕರ್ಸ್ ಅವ್ರಿಗೆ ಮನೆ ಇಲ್ಲ ಆಸರೆ ಅನ್ನುವಾಗ ಚನ್ನಪಟ್ಟಣಗೆ BD ಕಾಲೋನಿ ಕೊಟ್ಟಿದ್ದು ಎಸ್ ಎಂ ಕೃಷ್ಣ. 220 ಮನೆ ಕಟ್ಟಾಯಿತು. ಅದೇ ಜಾಗದಲ್ಲಿ ಇವಾಗ ಯೋಗೇಶ್ 600 ಮನೆ ತಂದವ್ರೆ. ಎಸ್ ಎಂ ಕೃಷ್ಣ ಮಾರ್ಗ ಮಾಡಿಕೊಟ್ಟಿದ್ದು ಫಸ್ಟ್ BD ಕಾಲೋನಿ. ನಾವು ಯೋಗೇಶ್ ಹೇಳಿದ್ದು. ಯೋಗೇಶ್ ನಾವು ಹೋಗಿ ಬೇಡಿಕೆ ಮಡಗುವಾಗ ಮಾಡಿಕೊಟ್ಟಿದ್ದು BD ಕಾಲೋನಿ ಚನ್ನಪಟ್ಟಣ ಅವರಿಗೆ. ನಾನು ಅದು ಹಾಗೆ ಹೇಳಿದ್ರೆ, ನಾನು KPCC ಅವ್ರ ಪ್ರೆಸಿಡೆಂಟ್ ಎಸ್ ಎಂ ಕೃಷ್ಣ. ನಾನು KPCC ಮೆಂಬರ್. ಎಲೆಕ್ಷನ್ ಬಂತು. ಎಲೆಕ್ಷನಲ್ಲಿ ಗೊತ್ತಾನೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಹೋಗೋದು. ನನಗೆ ಹೇಳಿದ್ರು ಅಸ್ಮತ್ ಪಾಷಾ ಮಾತಾಡಿ. ನಾನು ಹೇಳಿದೆ, ಏನು ಮಾತಾಡೋದು ಸ್ವಾಮಿ, ನಮ್ಮ ಕಾಂಗ್ರೆಸ್ ಪಕ್ಷಿಧಾಮ ಆಗಿದೆ. ಆಸ್ಟ್ರೇಲಿಯಾ ಅಮೆರಿಕಾನಲ್ಲಿ ಚಳಿ ಬಂದರೆ ಪಕ್ಷಿ ಹಾರ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಬರ್ತದೆ. ಶ್ರೀರಂಗಪಟ್ಟಣದಲ್ಲಿ ಕಾವೇರಿನಲ್ಲಿ ನೀರು ಕುಡ್ಕೊಂಡು ನಮ್ಮ ಹೊಲದಲ್ಲಿ ಮೇಯ್ಕೊಂಡು ನಮ್ಮ ಮೆದೆನಲ್ಲಿ ಮೊಟ್ಟೆ ಹಾಕ್ತಾರೆ. ರೊಕ್ಕೆ ಬರ್ತ ತಕ್ಷಣ ಮರಿ ಮಾಡ್ತಾರೆ. ರೊಕ್ಕೆ ಬರ್ತ ತಕ್ಷಣ ವಾಪಸ್ಸು ಪವಿಲಿಯನ್. ಈ ರೀತಿ ಎಲ್ಲ ಬಂದು ಕಾಂಗ್ರೆಸ್ನಲ್ಲಿ ಲೂಟಿ ಮಾಡ್ತಾರೆ, ಇದು ಮಾಡ್ತಾರೆ. ಅಂದರೆ ಸಮಯ ಬರುವಾಗ ಎಲ್ಲ ವಾಪಸ್ ಹೋಗ್ತಾರೆ ಅಂತ ಒಂದು ಹೇಳಿದೆ ಸ್ಪೀಚ್ನಲ್ಲಿ. ಆವಾಗ ಭಾಳ ಅಪ್ರಿಷಿಯೇಟ್ ಮಾಡಿದರು. ಭಾಳ ಅಪ್ರಿಷಿಯೇಟ್ ಮಾಡಿದರು. ನಾನು ಪದೇ ಹೇಳ್ತಾ ಇದ್ದೆ, ಯಾಕೆಂದರೆ ಮನುಷ್ಯ ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಿದೆ ಎಸ್ ಎಂ ಕೃಷ್ಣ ಗೊತ್ತು. ಎಸ್ ಎಂ ಕೃಷ್ಣಗೆ ಒಂದು ದಿನ ನಾನು ಅಂತಿಮ ಯಾತ್ರಾ ಮಾಡಲೇಬೇಕು. ಅಂತಿಮ ಯಾತ್ರಾ ಬರುವಾಗ ಯಾರು ಏನೂ ಬರುವುದಿಲ್ಲ. ನನಗೆ ಮಾರ್ಗ ಬೇಕು. ಆ ಬೆಂಗಳೂರು ಮೈಸೂರು ಮಾರ್ಗ ಮಾಡ್ತಿದ್ದು ಇವತ್ತು ಈ ರೋಡಿಂದ ಅವ್ರ ಆತ್ಮ ಹೋಗ್ತದೆ. ನೀವು ಇಂಟರ್ವ್ಯೂ ತಗೊಳ್ತಾ ಇದ್ರ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ನಿಮ್ಮ ಪವರ್ ಟಿವಿ ಇವತ್ತು ಭಾಳ ಚೆನ್ನಾಗಿ ಪವರ್ದಲ್ಲಿ ಇದೆ. ಈಗ ನಾನು ಹೇಳ್ದೆ, ನನ್ನ ಮನೆಯಲ್ಲಿ ಕೂತಿದ್ದೆ ಪವರ್ ಟಿವಿ ನೋಡ್ಕೊಂಡು. ಇಲ್ಲಿ ಹೋಗ್ಬೇಕಲ್ಲ, ನಿಂತ್ಕೊಳ್ಳೋಕೆ ಆಗೋದಿಲ್ಲ ಅಂತ ಅಲ್ಲಿ ವಿಷಯ ಬಂತು. ರಾಮನಗರ ಪಾಸ್ ಅಂತ ಬಂದ್ಬಿಟ್ಟೆ. ಪವರ್ ಟಿವಿಗೆ ಥ್ಯಾಂಕ್ಸ್.